ಗಾಯ್ಸ್ ಕೊನೆಗೂ ಪ್ರಯಾಗ್ರಾಜಿಗೆ ಬಂದೇ ಬಿಟ್ವಿ. ಇನ್ನೂ ಪ್ರಯಾಗ್ರಾಜ್ 12 ಕಿಲೋಮೀಟ್ರ್ ಐತೆ. ಇಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕು ಗಾಯ್ಸ್. ತುಂಬ ಟ್ರಾಫಿಕ್ ಗಾಯ್ಸ್. ಪ್ರಯಾಗ್ರಾಜ ಇನ್ನೂ 13 ಕಿಲೋಮೀಟ್ರ್ ಇದೆ. ನಾವು ಇಲ್ಲಿ 13 ಕಿಲೋಮೀಟ್ರ್ ಹಿಂದೆ ಬಂದಿದ್ದೀವಿ. ಗಾಡಿ ಪಾರ್ಕಿಂಗಲ್ಲಿ ಮಾಡಿದ್ದೀವಿ. ತುಂಬ ರಶ್ ಇದೆ, ಹಾಗಾಗಿ ಇಲ್ಲೇ ಟೀ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ಇವರು ಚಹಾ ಕೊಟ್ಟಿದ್ದಾರೆ ಫ್ರೆಂಡ್ಸ್, 1 ಗಂಟೆ ಇಟ್ಕೊಂಡು. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕಾರ್ ಪಾರ್ಕಿಂಗ್ ಇದೆ ಗಾಯ್ಸ್. ನೈಟೆಲ್ಲ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಸೀದಾ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್ ಈ ಗಾಡೀಲಿ. ಗಾಯ್ಸ್ ಇದೆ ನೋಡಿ ತ್ರಿವೇಣಿ ಸಂಗಮ. ಇಲ್ಲಿಂದ ಮತ್ತೆ ಒಂದು 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಗಾಯ್ಸ್. ಗಾಯ್ಸ್ ಇದೆ ಗಾಯ್ಸ್ ತ್ರಿವೇಣಿ ಸಂಗಮ. ಇಲ್ಲೇ ಸ್ನಾನ ಮಾಡೋದು ಇದೆ ಗಾಯ್ಸ್. ಪುಣ್ಯ ಸ್ನಾನ ಅಂದರೆ ಇದೆ. ಗಾಯ್ಸ್ ಪ್ರಯಾಗ್ರಾಜ್ ಹೋಗಿ ಬರೋಷ್ಟರಲ್ಲಿ ನಮ್ಮ ಕಾರ್ ತುಂಬ ಧೂಳದಿತ್ತು ಗಾಯ್ಸ್. ಅದೆಲ್ಲ ಮುಗಿಸ್ಕೊಂಡು ಸೀದಾ ಅಯೋಧ್ಯಕ್ಕೆ ಹೊರಟೇ ಬಿಟ್ವಿ ಗಾಯ್ಸ್. ನೆಕ್ಸ್ಟ್ ಅಯೋಧ್ಯದಲ್ಲಿ ಸಿಗೋಣ.